ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳಿನ ಒಂದು ಮಿಕ್ಸರನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇಲ್ಲಿ ಅವರೆಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ ಮೇಲೆ ಹಿತಕ ಅವರೆಕಾಳನ್ನು ಯಾವ ಥರ ಮಾಡ್ಕೊಳ್ಬೋದು ಅಂತ ಅನ್ನೋದು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಇದು ಹಿತಕ ಅವರೆಕಾಳಿಂದನೇ ನಾನು ಮಾಡ್ತಾ ಇದ್ದೀನಿ. ಈ ಅವರೆ ಬೇಳೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇಲ್ಲಿ ನೋಡಿ, ನಾನು ಮತ್ತೆ ಎಣ್ಣೆಯಲ್ಲಿ ಅವರೆಕಾಳನ್ನು ಫ್ರೈ ಆದ ನಂತರ ಗಟ್ಟಿ ಅವಲಕ್ಕಿಯನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ಇಲ್ಲಿ ಶೇಂಗಾನ ಫ್ರೈ ಮಾಡ್ಕೊಂಡಿದ್ದೀನಿ, ಅದು ಕೂಡ ಫ್ರೈ ಆಗಿದೆ. ಇವಾಗ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಕೂಡ ಫ್ರೈ ಆಗಿದೆ ನೋಡಿ. ಗೋಡಂಬಿ ಫ್ರೈ ಆದ ನಂತರ ಇದೆಲ್ಲವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ ಅವರೆಕಾಳು, ಗಟ್ಟಿ ಅವಲಕ್ಕಿ, ಹಾಗೆ ಗೋಡಂಬಿ, ಶೇಂಗಾ ಇವೆಲ್ಲವನ್ನು ಹಾಕ್ಕೊಂಡು ಮತ್ತೆ ಬಾಣಲಿಗೆ 1 ಚಮಚ ಮಾತ್ರ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ಕರಿಬೇವು, ಸ್ವಲ್ಪ ಅರಿಶಿಣ, ಹಾಗೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಇದಾದ ನಂತರ ಇದೆಲ್ಲವನ್ನು ನಾವು ಅವರೆಕಾಳು ಮಿಶ್ರಣಕ್ಕೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಸಿಂಪಲ್ಲಾಗಿ ಈಸಿಯಾಗಿ ನಾವು ರೆಡಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಅವರೆಕಾಳು, ಹಿತಕ ಅವರೆಕಾಳು ರೆಡಿ ಇದ್ದರೆ ಇದು ಮಾಡೋದಕ್ಕೆ ಏನು ಲೇಟ್ ಆಗೋದಿಲ್ಲ. ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದರ ಜೊತೆಗೆ ನೀವು ತಿನ್ನುವಾಗ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಆಗಿ ನೀವು ಬಳಸ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ರೆಡಿಯಾಗಿದೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.